ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸರ್ಕಾರಿ ನೌಕರರ ಸಂಘದ ರಾಜ್ಯೋತ್ಸವ ಮತ್ತು ಸನ್ಮಾನ. ಕನ್ನಡ ಭಾಷೆ ಉಳಿಸಲು ಸರ್ಕಾರಿ ನೌಕರರ ಸಹಕಾರ ಅಗತ್ಯ ಎಂದ ಶಾಸಕ ಬೇಳೂರು. ರಾಜ್ಯ ಸರ್ಕಾರಿ ನೌಕರರ ಕಾರ್ಯಚಟುವಟಿಕೆ ಕುರಿತು ಷಡಕ್ಷರಿ. ಶಾಸಕರ ಜನಪರ ಕಾಳಜಿ ಕುರಿತು ಸಂತೋಷ್ ಕುಮಾರ್ ಮಾತು. ಜನವರಿ 3ರಂದು ಬನ್ನಂಚೆ 90ರ ವಿಶ್ವದರ್ಶನ ಕಾರ್ಯಕ್ರಮ ಕುರಿತು ಮಾಸನಂಜುಂಡಸ್ವಾಮಿ ಅಶ್ವಿನಿ ಕುಮಾರ್ ಮಾಹಿತಿ. ಸಾಗರದ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಸಾಗರದ ಗಾಯತ್ರಿ ಮಹಿಳಾ ಮಂಡಳಿಯಿಂದ ವೈಕುಂಠ ಏಕಾದಶಿ ಅಂಗವಾಗಿ ನಗರ ಸಂಕೀರ್ತನೆ. ಈಗ ಸುದ್ದಿಯ ವಿವರ. ಹೊರ ರಾಜ್ಯಗಳಿಂದ ಬರುವ IAS IPS ಅಧಿಕಾರಿಗಳು ಕನ್ನಡ ಕಲಿತು ಚೆನ್ನಾಗಿ ಮಾತನಾಡುತ್ತಾರೆ. ಕನ್ನಡಿಗರೇ ಆಗಿರುವ ಅಧಿಕಾರಿಗಳು ಕನ್ನಡ ಮಾತನಾಡಲು ಹಿಂದೆ ಮುಂದೆ ನೋಡುತ್ತಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೌಕರ ಭವನದಲ್ಲಿ ಮಂಗಳವಾರ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ನೌಕರರ ಸಮಾವೇಶ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ, ಎನ್ ಸಂತೋಷ್ ಕುಮಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಘದ ನಿಕಟಪೂರ್ವ ಅಧ್ಯಕ್ಷ G ಪರಮೇಶ್ವರಪ್ಪ ಅವರನ್ನು ಸನ್ಮಾನಿಸಲಾಯಿತು. ಸಾರ್ವಜನಿಕ ಸೇವೆಯಲ್ಲಿ ನೌಕರರ ಪಾತ್ರ ವಿಷಯ ಕುರಿತು ಡಾಕ್ಟರ್ BC ದಾದಾಪೇರ್ ಮಾತನಾಡಿದರು. ಸಂಘದ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ R, S ಬಸವರಾಜ್, ಮಧುಕೇಶವ್ ಇನ್ನಿತರರು ಹಾಜರಿದ್ದರು. ನೇತ್ರಾವತಿ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಅಣ್ಣಪ್ಪ ಡಿಗೆ ಸ್ವಾಗತಿಸಿದರು. ಸುರೇಶ್ ಜಂಬಾನಿ ಕಾರ್ಯಕ್ರಮ ನಿರೂಪಿಸಿದರು. ಕನ್ನಡ ರಾಜ್ಯೋತ್ಸವ ಆಚರಿಸ್ತೀರಿ, ಕನ್ನಡದ ಧ್ವನಿಗೆ ಯಾವಾಗಲೂ ಇರುತ್ತೆ ಅಂತ ಅರ್ಥ. ನಾವು ಒತ್ತು ತಿಳ್ಕೋಬೇಕು. ಬಿಹಾರ ಜಾರ್ಖಂಡಿಂದ ಬರುವಂಥ IAS ಆಫೀಸರು ಇವತ್ತು ಕರ್ನಾಟಕದಲ್ಲಿ ಎಷ್ಟು ಚಂದ ಮಾತಾಡ್ತಾರೆ ಕನ್ನಡವನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮಲ್ಲೇ ಇರುವ ಕುಳ್ಳ ಇದ್ದವರು ಆ ಕಡೆ ಸ್ವಲ್ಪ ಕನ್ನಡನೇ ಮಾತಾಡಲ್ಲ, ಇಂಗ್ಲೀಷ್ ಮಾತಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಭಾಷೆಗೆ ಆಧಾರವಾಗಿ ಇಟ್ಕೊಂಡಿರುವಂಥ ಕರ್ನಾಟಕ ರಾಜ್ಯದಲ್ಲಿ ಸುಂದರವಾದಂಥ ಭಾಷೆ ನಮ್ಮ ಕನ್ನಡ. ಆ ಕನ್ನಡ ಭಾಷೆಯನ್ನೇ ಇವತ್ತು ಎಲ್ಲ ಆಫೀಸುಗಳಲ್ಲಿ ಕಡ್ಡಾಯವಾಗಿದ್ದಾಗ ಆ ಕನ್ನಡ ಭಾಷೆಯನ್ನು ಮಾತಾಡ್ತಾ ಹೋದರೆ ಇಡೀ ಕರ್ನಾಟಕದಲ್ಲಿ ಕನ್ನಡದ ಛಾಯೆ ಮೂಡುತ್ತೆ ಅನ್ನೋದು ನಮ್ಮೆಲ್ಲರೂ ಒಂದು ಭರವಸೆ. ಅಂಥ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋ ಮೂಲಕ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಲೇಬೇಕು ನೀವು ಪ್ರತಿ ವರ್ಷ. ಯಾಕಂದರೆ ಅವರ ಸೇವೆ ಎಷ್ಟೊಂದಿದೆ. ನಿವೃತ್ತ ನೌಕರರಿಗೆ ಸನ್ಮಾನ ಮಾಡೋದು ಭಾಳ ಒಳ್ಳೆಯದು. ಇಷ್ಟು ವರ್ಷಗಳ ತಮ್ಮ ಸೇವೆಯನ್ನು ಮಾಡಿ ಹೋಗೋ ಹೊತ್ತಿಗೆ ಅವರಿಗೊಂದು ಸ್ವಲ್ಪ ನೆಮ್ಮದಿಯ ತಮ್ಮ ಸಮಾಧಾನಕರವಾದಂಥ ಸನ್ಮಾನವನ್ನು ಕೊಟ್ಟಾಗ ಅವರ ಜೀವನದಲ್ಲೂ ಸಹ ಒಂದು ಖುಷಿಯಾಗುತ್ತೆ. ಈಗ ಅದರ ಜೊತೆಗೆ ಸಾಧನೆಗೈದವರು ಅಂದರೆ ಸ್ಪೋರ್ಟ್ಸ್ ಇರಬೇಕು. ಸ್ಪೋರ್ಟ್ಸು ಬೇರೆ ಬೇರೆ ಇದರಲ್ಲಿ ಸಾಧನೆ ಮಾಡಿದಂಥವರಿಗೂ ಸಹ ಸನ್ಮಾನ ಇರಬೇಕು. ನೌಕರರಂತ ಹೇಳಿದರೆ ಸಾಮಾನ್ಯವಾಗಿ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಇವೆಲ್ಲ ನಾವೆಲ್ಲ ಒಂದೇ ಒಂದು ಇದನ್ನು ಹೋಗ್ತೇವೆ. ಆದರೆ ಏನಾಗುತ್ತೆ ಅಂದರೆ ನಾವೆಲ್ಲರೂ ಒಂದುಗೂಡಿ ಹೋಗಬೇಕಾದ್ರೆ ನಾವು ನೀವು ಒಂದಾಗಿ ಕೆಲಸ ಮಾಡಿದರೆ ತಾಲೂಕಿನ ಮತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಒಳ್ಳೆ ಹೆಸರು ತರಲಿಕ್ಕೆ ಸಾಧ್ಯ ಆಗುತ್ತೆ. ನೌಕರರನ್ನು ಕೂಡ ಎಲ್ಲರೂ ಕೆಟ್ಟವರಲ್ಲ. ನೌಕರರಲ್ಲಿ 95-97% ಒಳ್ಳೆಯವರು ಇರ್ತಾರೆ. ಯಾರೋ ಒಬ್ಬಿಬ್ಬರು ಇರ್ತಾರೆ. ಯಾರೋ ಒಬ್ಬ ಮಾಡಿದ ತಪ್ಪಿಗೆ ನಮ್ಮ ಎಲ್ಲ ನೌಕರರ ಮೇಲೆ ಹೊರಿಸೋಕ್ಕಾಗಲ್ಲ. ಷಡಕ್ಷರಿ ಅದು ತಪ್ಪಾಗತ್ತೆ. ನೌಕರರಲ್ಲಿ ಶಿಕ್ಷಕರು ಅಷ್ಟೇ 99% ಶಿಕ್ಷಕರು ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಉತ್ತಮ ರಿಸಲ್ಟ್ ಕೊಡ್ತಾರೆ. ಆದರೆ ಒಂದೇ 1% ಯಾರೋ ಒಬ್ಬ ಪಾಪ ಕುಡಿದು ಬಿಟ್ಟು ಇನ್ನೊಂದು ಕೆಲಸ ಮಾಡದೇ ಇರುವಂಥದ್ರಿಂದ ಪಾಪ ಇಡೀ ನೌಕರರಿಗೆ ಅದು ಬಂದ್ಬಿಡ್ತದೆ. ಇಡೀ ನಮ್ಮ ಶಿಕ್ಷಕ ಬಂಧುಗಳಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಆದ್ದರಿಂದ ಅದಕ್ಕೆ ನಾನು ಒಪ್ಪೋದೇ ಇಲ್ಲ. ನಾನು ಯಾರೋ ಮಾಡಿದ ತಪ್ಪನ್ನು ಇಡೀ ನೌಕರ ಸಂಘಕ್ಕೆ ಹಾಕುವಂಥ ಪ್ರಶ್ನೆಯೇ ಇಲ್ಲ. ಬಂಧುಗಳು, ತಮ್ಮ ಶ್ರಮ ಹಾಕಿ ಈ ತಾಲೂಕಿನಲ್ಲಿ ನಮಗೆ ಅಭಿವೃದ್ಧಿ ಪರವ ಕೆಲಸ ನೀವು ಮಾಡಿದೆ, ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ. ನಾನು ಯಾವುದೇ ಸಂದರ್ಭದಲ್ಲಿ ನಾನು ಅಧಿಕಾರಿಗಳಲ್ಲಿ ನನಗೆ ವಿನಂತಿ ಮಾಡೋದಷ್ಟೇ, ನಿಮ್ಮ ಸೇವೆ ಸಾಗರ ತಾಲೂಕಲ್ಲಿದ್ದಂಥ ಸಂದರ್ಭದಲ್ಲಿ ಜನಪರವಾದ ಬಡವರ ಪರವಾಗಿ ಒಂದಿಷ್ಟು ತಮ್ಮ ಸೇವೆಯನ್ನು ಮುಡುಪಾಗಿಡಿ. ನಾವು ನಿಮ್ಮ ಜೊತೆಗೆ ಸಾಥ್ ಕೊಡ್ತೀವಿ. ನಮ್ಮ ಉದ್ದೇಶ ನಾವು ಸಹ ಜನರಿಗೆ ಒಂದು ಧ್ವನಿಯಾಗಿರ್ಬೇಕಂತ ನಾವು ಆಸೆ ಬಿಟ್ಟು ಇಲ್ಲಿ ನಾವು ಇವತ್ತು MLA ಆಗಿರ್ತೀವಿ. ನಾವು ಸಹ ಜನರಿಗೆ ಧ್ವನಿಯಾಗದ ನಾವು ಮತ್ತು ನೀವು ಧ್ವನಿಯಾಗದ ಹೋದರೆ ಸಾರ್ವಜನಿಕರಿಗೆ ಒಂದು ರೀತಿಯ ಭಾವನೆಗಳೇ ಬೇರೆ ಬರುತ್ತೆ.
ನೀವೆಲ್ಲರೂ ಕೆಲಸ ಮಾಡ್ತೀರಿ. ಶಿಕ್ಷಕರ ಬಗ್ಗೆ ನಾನು ಮಾತಾಡೋ ಪ್ರಶ್ನೆ ಇಲ್ಲ, ನೌಕರರು ಸಹ ಚೆನ್ನಾಗಿ ಮಾಡಿದ್ದೀರಿ. ಆದರೆ ನಮ್ಮನೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ನೌಕರರು ಅಂತ ನೀವು ಬರಬೇಡಿ, ನಮಗೆ ಸ್ವಾಭಾವಿಕವಾಗೇ ಬರ್ರಿ. ನೀವು ಯಾರನ್ನ ನೌಕರ ಥರ ನಾನು ನೋಡೋದೇ ಇಲ್ಲ ನಮ್ಮ ಮನೆಗೆ ಬಂದವ್ರನ್ನ ಯಾರಿಗೂ. ನಾನು ಯಾವಾಗಲೂ ನೌಕರರು ಅಂತ ನಾನು ಬಂದು ನೋಡೋದಲ್ಲ. ಸಾಮಾನ್ಯವಾಗಿ ಬಂದಿರುವಂಥ ನಮ್ಮ ಪಬ್ಲಿಕ್ ಹೆಂಗೆ ಬರ್ತಾರೋ ಅದೇ ಥರನೇ ನಾನು ಸಹ ಟ್ರೀಟ್ಮೆಂಟ್ ಮಾಡ್ತೇನೆ. ಯಾವತ್ತೂ ಅಷ್ಟೇ ಆ ಥರ ಬನ್ನಿ, ನೌಕರರಾಗಿ ಯಾವತ್ತೂ ಬರೋಕ್ಕೆ ಹೋಗಬೇಡ. ಅವತ್ತು ಬೇರೆ ಮನೆಗೆ ಬಂದಂಥದ್ದು ಬೇರೆ ರೀತಿಯಲ್ಲಿ ಬರಬೇಕು. ಇಲ್ಲಿ ಬಂದಂಥ ನೌಕರಾಗಿರ್ತೀರಿ, ಆಫೀಸಿಗೆಲ್ಲ ಬಂದಾಗ ನೌಕರಾಗಿರ್ತೀರಿ. ಆ ಭಾವನೆ ಇಟ್ಕೊಂಡು ಇವತ್ತು ಈ ತಾಲೂಕಿನಲ್ಲಿ ನಾವು ಸಹ ನಡೆಸ್ಕೊಂಡು ಬಂದಿದ್ದೀನಿ. ಬಂಧುಗಳೇ, ಇಷ್ಟೇ ಸಮಾಜದಲ್ಲಿ ಇವತ್ತು ಇಡೀ ನೌಕರರು ದೇಶಾದ್ಯಂತ ಇವತ್ತು ಏನು ರಾಜ್ಯಾದ್ಯಂತ ತಾವು ಕೆಲಸ ಮಾಡ್ತಿದ್ರಿ, ಇದು ಒಂದು ರಾಜ್ಯದ ಪ್ರಗತಿಯ ಸಾಧನೆ ನಿಮ್ಮೆಲ್ಲ ಕೈಯಲ್ಲಿದೆ. ಇವತ್ತು ಷಡಕ್ಷರಿ ಅವರ ಹೋರಾಟದಿಂದ ನಾವು ಸಹ ನಿಮಗೆ ಸಪೋರ್ಟ್ ಕೊಟ್ಟಿವಿ. 7ನೇ ವೇತನ ಕೊಟ್ಟಿದ್ದೀವಿ. ಎಷ್ಟು ದುಡ್ಡು ಗೊತ್ತಾ? ಸುಮಾರು 17,000 ಕೋಟಿ ನಮಗೆ ಬಂದಿದೆ ನಿಮ್ಮೆಲ್ಲರೂ ಕೊಡಬೇಕಾಗಿ. ಎರಡಲ್ಲ, ನಾವು ಗ್ಯಾರಂಟಿ ಕೊಡೋದ್ರ ಜೊತೆಗೆ ಈ ಗ್ಯಾರಂಟಿನೂ ಕೊಟ್ಟು 17,000 ದುಡ್ಡನ್ನು ನಿಮಗೆ ಮೀಸಲಾಗಿಟ್ಟಿವಿ. ಸರಿ, ನಾವು ಇಟ್ಟಿದ್ದೀವಿ. ಮತ್ತೆ ಯಾವುದೊಂದು ಇದೆಯಲ್ಲ, NPS ಯಾವುದದು, ಅದಕ್ಕೆ ಬೇರೆ ಈ ಷಡಕ್ಷರಿ ಅವರು ನಿಮ್ಮ ತಂಡ ಯಾವಾಗಲೂ ರೆಡಿ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಲ್ಲ ಅಂತ ಏನು ಹೇಳಿಲ್ಲ. ಅದಕ್ಕೆ ದುಡ್ಡು ಹಾಕೋದು ಹೆಂಗಂತ ನೋಡಿದೆ, ಪರವಾಗಿಲ್ಲ 10 ವರ್ಷದ ಮೇಲೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪರವಾಗಿಲ್ಲ, ರಿಲೀಸ್ ಮಾಡಿಕೊಡ್ಬೋದು, ಆರಾಮಾಗಿ ಅನಿಸ್ತದೆ ನನಗೆ ಅನಿಸ್ತದೆ. ಷಡಕ್ಷರಿ ಕೇಳಿದೆ, ಅಲ್ಲ ಮಾರಾಯ 17,000 ಕೋಟಿ ಈಗ ಹೋಗಿದೆ, ಗ್ಯಾರಂಟಿ ಬೇರೆ ಐತೆ ನಮ್ಮದು, ನೀನು ಹೆಂಗಪ್ಪ ಅಂತ ಕೇಳಿದೆ. ಈಗಿಲ್ಲ ಸರ್, 10 ವರ್ಷ ಆಗ್ಬೋದು ಅದಕ್ಕೆ ಅಂತ. ಅಂದರೆ 10 ವರ್ಷದ ಮೇಲೆ ಅದರದ್ದು ಇದು ಬರುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ ಅಂತಂದು ಹೇಳಿದ್ದಾರೆ. ಹಾಗೆ ಜನಪರವಾಗಿ ಯಾವುದೇ ಅಧ್ಯಕ್ಷ, ತಾಲೂಕು ಅಧ್ಯಕ್ಷರು ಸಂತೋಷ ಇಲ್ಲಿ, ಅವರು ಪಾಪ ಅವನ ಮೇಲೆ ಒಂದು ಯಾವ ಇರುತ್ತೆ, ಒತ್ತಡ ಇರುತ್ತೆ. ಆಮೇಲೆ ನಾಗರಿಕತೆ ಬೆಳೆದಂತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ಗಳು ಬೆಳೆದಂತೆ ಒಂದಿಷ್ಟು ನಮ್ಮ ಸ್ಟೇಟಸ್ಗೋಸ್ಕರ ಭಾಷೆಗಳ ಬಗ್ಗೆ ಕೀಳರಿಮೆ ಬರುವಂಥದ್ದು ಸಹಜ. ಆದರೆ ನಮ್ಮ ಈ ಮಲೆನಾಡು ಭಾಗದಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡದ ಬಗ್ಗೆ ಇಟ್ಟಿರುವಂಥ ಅಭಿಮಾನಕ್ಕೆ ಈ ಸಾಗರ ತಾಲೂಕೆ ಸಾಕ್ಷಿ ಎನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕನ್ನಡದ ಬಗ್ಗೆ ತುಂಬ ಮಾತಾಡೋದು ಬೇಡ. ಹಲವಾರು ವರ್ಷಗಳ ಇತಿಹಾಸ ಇದೆ, ಅದನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾವೆಲ್ಲ ಕೂಡ ಕನ್ನಡಿಗರು, ಹೆಮ್ಮೆಯಿಂದ ಹೇಳಬೇಕು. ಕನ್ನಡ ಭಾಷೆ ಇರ್ಬೋದು, ಕನ್ನಡ ಸಂಸ್ಕೃತಿ ಇರ್ಬೋದು, ಈ ಕನ್ನಡದ ಆಚಾರ ವಿಚಾರಗಳಿರ್ಬೋದು, ಕನ್ನಡ ಭಾಷೆ ಬಗ್ಗೆ ಇರುವಂಥ ಗೌರವದ ವಿಚಾರ ಅಂತ ಹೇಳಿದ್ರೆ, ನಾನು ನನ್ನ ಕುಟುಂಬದ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತೇವೆ ಅಷ್ಟೇ ಗೌರವವನ್ನು ಈ ಭಾಷೆಗೆ ನಾವು ಕೊಟ್ಟಾಗ ನಿಜವಾಗ್ಲೂ ಕೂಡ ಈ ಭಾಷೆ ಇನ್ನೂ ಕೂಡ ಸಾವಿರಾರು ವರ್ಷಗಳ ಕಾಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾಡಿನಲ್ಲಿ ಉಳಿದಿದ್ದೇವೆ, ಈ ನಾಡಿನ ಗಾಳಿ, ನೀರು, ಜಲ ಎಲ್ಲದನ್ನೂ ಕೂಡ ಅನುಭವಿಸ್ತೇವೆ ಅಂದಾಗ ಎಲ್ಲ ಒಂದು ಕಡೆ ಈ ನಾಡಿಗೆ ಕೂಡ ಅಗೌರವ ತರದಂತೆ ನಾವ್ಯಾರು ಕೂಡ ನಡ್ಕೊಳ್ಬಾರ್ದು. ಕನ್ನಡ ಭಾಷೆ ಅಂತ ಹೇಳಿದ್ರೆ ನಮ್ಮ ಬದುಕಿನ ಒಂದು ಭಾಗ, ಕನ್ನಡ ಭಾಷೆ ಅಂತ ಹೇಳಿದ್ರೆ ನಮ್ಮ ಜೀವನದ ಒಂದು ಭಾಗ, ಕನ್ನಡ ಭಾಷೆ ಅಂತ ಹೇಳಿದ್ರೆ ನಮ್ಮ ಬದುಕಿನ ಒಂದು ಅಸ್ಮಿತೆ ಎನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನ್ನಡಕ್ಕೆ ಕನ್ನಡವೇ ಸಮ. ನಾವ್ಯಾರೂ ಕೂಡ ಕನ್ನಡಕ್ಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆ ನೌಕರ ಸಮಾವೇಶ ಮಾಡ್ತಾ ಇದ್ದಾರೆ. ನಮ್ಮ ಸಂತೋಷ ಕೇಳಿದೆ, ಏನಪ್ಪ ಬೆಳಗ್ಗೆ ಸಮಾವೇಶ ಮಾಡೋದು, ಈ ತಾಲೂಕಿನಲ್ಲಿರುವಂಥ 600-700 ಜನ ಹೆಣ್ಣು ಮಕ್ಕಳಿಗೆ ಆ ಬೆನಿಫಿಟ್ ಆಯಿತು ಅನ್ನುವಂಥ ಒಂದು ಕಲ್ಪನೆಗಳಾದರೂ ಬರಬೇಕಲ್ಲ ನಮಗೆ. ಏನು ಸಂಘಟನೆಗಳು ಅಂತ ಹೇಳಿದ್ರೆ ಸುಮ್ಮನೆ ಇದ್ದೇವೆ, ಏನೋ ಮಾಡ್ತೇವೆ, ಹೇಗೋ ನಡೆಯುತ್ತೆ, ಅದಲ್ಲ ರೀ. ಸಂಘಟನೆ ಅಂತ ಹೇಳಿದ್ರೆ ನಮ್ಮ ನೌಕರರ ವೃತ್ತಿ ಬದುಕಿನ ಒಂದು ಭಾಗ ಅನ್ನುವಂಥದ್ದು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನೋ ಅಧ್ಯಕ್ಷ ಇದ್ದಾರೆ, ಹೆಂಗೋ ಇದ್ದಾರೆ, ಹೆಂಗೋ ಮಾಡ್ತಾರೆ, ಏನೋ ಬರ್ತದೆ, ಅದಾಗೋದಿಲ್ಲ. ಅದು ಇವತ್ತಿನ ಸಮಾವೇಶ ಅಂದ್ರೆ ನಾನು ಹೇಳಿದೆ, ನಮ್ಮ ಆಡಿಟೋರಿಯಮಲ್ಲಿ ಮಾಡ್ತೇವೆ ಅಂತ ಅವನು ಕೂಡ ಹೇಳ್ತಿದ್ದೆ ಸಂತೋಷ. ಏನಪ್ಪ ಅಟ್ಲೀಸ್ಟ್ ಗಾಂಧಿ ಭವನ ಮೈದಾನನೋ ಎಲ್ಲ ಮಾಡಬೇಕಲ್ಲ, ಎಲ್ಲರೂ ಕೂಡ ಬರಬೇಕು. ಈಗ ಕೂತಿರೋ ನಿಮ್ಮ ಜವಾಬ್ದಾರಿಗಳಿದೆ. ಬರುವಂಥ ದಿನಗಳಲ್ಲಿ ಹೇಗಿರ್ಬೇಕು ಸಂಖ್ಯೆ ನಾನು ಬಹುಶಃ ಮಾಡಿದ್ದೇವೆ. ಬಹುಶಃ ಮೋಹನ್ ಕುಮಾರ್ ಇರ್ಬೋದು, ಪರಮೇಶ್ವರಪ್ಪನವರೆಲ್ಲ ಇದ್ದಾರೆ, ನಂಜುಂಡ ಸ್ವಾಮಿ ನೋಡಿದ್ದಾರೆ. ನಾನು ಶಿವಮೊಗ್ಗ ತಾಲೂಕಿನಲ್ಲಿ ನಾನು ಜಿಲ್ಲಾಧ್ಯಕ್ಷಕ್ಕೆ ಸಮ್ಮೇಳನ ಮಾಡ್ತೀನಿ. 4-5 ಸಾವಿರ ಜನಕ್ಕೆ ಕಮ್ಮಿ ಸೇರಿದ್ರೆ ನಾವು ಸಭೆನೇ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಿನಿಮಮ್. ಯಾಕೆ ಮಾತು ಹೇಳ್ತೇನೆ ಅಂದರೆ, ನೀವು ಸಾಗರದವ್ರು ಬುದ್ಧಿವಂತರು ಇರ್ಬೋದು, ಅದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಹತ್ರ ಇರಬೇಕು. ಸಂಘಟನೆ ವಿಚಾರ ಬಂದಾಗ ನಾನು ಒಪ್ಪೋದೇ ಇಲ್ಲ. ಈ ಪ್ರಿನ್ಸಿಪಲ್ ಬರಬೇಕು. ಏನಕ್ಕಾಗಿ ಸರ್ಕಾರ ಇಲಾಖೆ ಪರ್ಮಿಷನ್ ಕೊಟ್ಟಿದೆ, ಓಡಿ ದಾದಾಪೀರವರು ಒಂದಿಷ್ಟು ಕೆಲವು ಸ್ಕಿಲ್ ಬಗ್ಗೆ, ಎಂಪ್ಲಾಯೀಸ್ ಸರ್ವಿಸಸ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಬಂದು ಕೂತ್ಕೊಂಡು ಕೇಳಿ ಹೋಗದೆ ಇರುವಂಥ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನಾವು ಇದನ್ನೇನಂತ ಟ್ರೀಟ್ ಮಾಡಬೇಕು? ಬುದ್ಧಿವಂತಿಕೆ ಈ ವಿಚಾರಗಳಲ್ಲಿ ತೋರಿಸುವಂಥದ್ದನ್ನು ನಾನು ಸ್ವಲ್ಪ ನೇರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ.
ನೀವಿಲ್ಲಿ ಯಾರ್ಯಾರೋ ಸಾಧನೆ ಮಾಡಿದವ್ರಿಗೆ, ರಿಟೈರ್ಡ್ ಆದವ್ರಿಗೆ, ಕಾಂಪಿಟೇಷನ್ ಗೆದ್ದವ್ರಿಗೆ ಏನಾದರೂ ಕೂಡ ನಾವೇನಾದರೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಕತೆ ಹೆಂಗೆ? MLA ಏನು ಉತ್ತರ ಹೇಳ್ತಿದ್ರಿ? ಈಗ MLA ಅವ್ರು ಬಂದು 25 ಲಕ್ಷ ಘೋಷಣೆ ಮಾಡೋದ್ರಪ್ಪ, ನೀವೊಂದು 15-20 ಜನ ಇದ್ರೆ ಅವ್ರು 25 ಕೊಡೋದು ವಾಪಸ್ ತಗೊಂಡು ಹೋಗ್ಬಿಡ್ತಾರೆ. ಇದು ನೌಕರರ ಸಮೂಹಕ್ಕೆ 25 ಲಕ್ಷ ಕೊಟ್ರೆ ನಾಳೆ ನಿಮ್ಮ ಮಕ್ಕಳದು ಮದುವೆನೋ, ಎಂಗೇಜ್ಮೆಂಟೋ, ಒಂದು ರಿಸೆಪ್ಷನ್, ಒಂದು ನೇಮಿಂಗ್ ಸೆರೆಮನಿಗಾದ್ರೆ ಬೇರೆ ಕಡೆ ಹೋದ್ರೆ 1 ಲಕ್ಷ ಕೊಡ್ತೀರಾ. ಇಲ್ಲೊಂದು 15-25 ಸಾವಿರಕ್ಕೆ ಆಯ್ತು ಅಂತಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಇಂದ ಆಯ್ತು, ಆ ಕ್ರೆಡಿಟ್ ನಿಮಗೆ ಸಿಗುತ್ತೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಲ್ಲ ನೀವು. ಹಾಗಾಗಿ ದಯಮಾಡಿ ತೊಡಗಿಸ್ಕೊಳ್ಳಿ. ಸಾಗರದಲ್ಲಿ ನಾನು ನೋಡ್ತಾ ಇದ್ದೇನೆ, ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ, ಆ ಜೋಶ್ ಕ್ರಿಯೇಟ್ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನೀವು ತೀರ್ಥಹಳ್ಳಿಗಿಂತ ಬುದ್ಧಿವಂತರೋ ಗೊತ್ತಿಲ್ಲ ನನಗೆ, ಮಲೆನಾಡು ಇರ್ಬೋದು, ಆದರೆ ಸಂಘಟನೆ ವಿಚಾರ ಅಂತ ಬಂದಾಗ ಒಂದಿಷ್ಟು ನಮ್ಮ ಇನ್ವಾಲ್ವ್ಮೆಂಟ್ ತಗೊಳ್ಬೇಕು. ಈಗ ನಾವೆಲ್ಲ ಯಾತಕ್ಕಾಗಿ ಇಲ್ಲಿ ಕೆಲಸ ಮಾಡ್ತೇವೆ? ನಾವು ಯಾಕೆ ಇಲ್ಲಿಗೆ ಬರ್ಬೇಕು ನಿಮ್ಮ ಹತ್ರ? ನಾನು ಬಹುಶಃ ಶಿವಮೊಗ್ಗ ಇನ್ನೊಂದೆರಡು ಕಾರ್ಯಕ್ರಮ ಇದೆ, ಇವತ್ತು ಬರ್ಲಿಕ್ಕಾಗ ಉತ್ಸಾಹ ಬರ್ತದೆ. ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ನಮ್ಮ ಮುಂದೆ. ಇವತ್ತು ಮಾಡಿರೋ ಕೆಲಸಗಳು ಸ್ವಲ್ಪ, ಇನ್ನೂ ಕೂಡ ಮಾಡಬೇಕಾಗಿರೋ ಕೆಲಸ ಇದೆ. NPS ಸಮಸ್ಯೆ ಇದೆ. ಯಾಕೆ ಈ ತಾಲೂಕಿನಲ್ಲಿ 600-700 ಜನ NPS ನೌಕರಿದ್ದೀರಾ? ನಿಮ್ಗೆ ಯಾರಿಗೂ ಕೂಡ OPS ಆಗುವಂಥದ್ದು ಬೇಡವಾ? ಯಾತಕ್ಕಾಗಿ ಬರೋದಿಲ್ಲ? ಸೆಂಟ್ರಲ್ ಪೇ ಕಮಿಷನ್ ಡ್ಯೂ ಇದೆ ನಮಗೆ, ನಿಮ್ಗೆ ಯಾರಿಗೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಬೇಡವಾ? ಅದು ಹಾಳಾಗೋಗ್ಲಿ. ಇಲ್ಲಿಯವರೆಗೆ 7 ಪೇ ಕಮಿಷನ್ ಇದೆ, ಇಲ್ಲಿವರೆಗೆ ಕೂಡ ನಾವೆಲ್ಲ 25-30 ಸಾವಿರ ರೂಪಾಯಿ ಜಾಸ್ತಿ ತೆಗೆದುಕೊಂಡಿದ್ದೇವೆ. ಅದಕ್ಕಾದ್ರೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಸಂಘಕ್ಕೆ ಅಂತ ಕೂಡ ನಮ್ಗೆ ಯಾರಿಗೂ ಕೂಡ ಅನ್ನಿಸಬಾರ್ದಾ? ಅದು ಇತ್ತೀಚೆಗೆ ಹೋಗ್ಲಿ ಮನೆ ಕೂಡ ಮಹಿಳಾ ನೌಕರರಿಗೆ 12 ದಿನಗಳ ಕಾಲ, 1 ವರ್ಷಕ್ಕೆ ಪ್ರತಿ ತಿಂಗಳಿಗೆ ಒಂದರಂತೆ ಋತುಚಕ್ರ ರಜೆಗಳನ್ನು ಕೊಡಿಸಿದ್ದೇವೆ. ಈ ರಾಜ್ಯದಲ್ಲಿ 1,82,000 ಜನ ಮಹಿಳಾ ನೌಕರರಿಗೆ ಸೌಲಭ್ಯ ಸಿಕ್ಕಿದೆ. ಅದಕ್ಕಾದ್ರೂ ಕೂಡ ಬರ್ಬೇಕಲ್ರಿ. ಒಂದು ದಿನಕ್ಕೆ ಸಂಬಳ 3,000 ರೂಪಾಯಿ ಆದ್ರೆ 12 ದಿನಕ್ಕೆ 12 36,000. ಅವರೇಜ್ 30,000 ಇಟ್ಕೊಳ್ಳಿ. ಒಂದು 20 ವರ್ಷ ಸರ್ವಿಸ್ ಇದ್ರೆ 3ರಲ್ಲಿ 6 ಅಂದ್ರೆ 6 ಲಕ್ಷ ಕುಟುಂಬಕ್ಕೆ, 20 ವರ್ಷಕ್ಕೆ ಕುಟುಂಬಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಸಂಘದ ಕೊಡುಗೆ ಇಲ್ಲೇನ್ರಿ? ಅಲ್ಲಿ ಸಂಘದ ಪ್ರಯತ್ನ ಅಲ್ಲಿ ಇಲ್ಲೇನ್ರಿ? ಅದಕ್ಕಾಗಾದ್ರೂ ಬರ್ಬೇಕಲ್ರಿ. ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ನಿಮ್ಮ ರೆಕಾರ್ಡ್ ಮೂಲಕ ಕೇಳಿಸ್ಕೊಳ್ಳಿ ಅಂತ ಕೂಡ ಸ್ವಲ್ಪ ಕಟುವಾಗಿ ಮಾತನಾಡ್ತಾ ಇದ್ದೇನೆ. ಮಾತಾಡ್ಬೋದಲ್ಲ? ಅದಾದ್ಮೇಲೆ ಮಹಿಳಾ ನೌಕರು ತಾವಿದ್ದೀರಾ. 180 ದಿನಗಳ ಕಳೆದ 2 ವರ್ಷಗಳ ಹಿಂದೆ 180 ದಿನಗಳ 6 ತಿಂಗಳುಗಳ ಸಂಬಳ ಸಹಿತ ರಜಾ ವಿತ್ ಸ್ಯಾಲರಿ ಬೆನಿಫಿಟ್ ಅನ್ನ ತಮಗೆ ಮಾಡಿಸ್ಕೊಟ್ಟಿದ್ದೇವೆ. ಒಂದು ತಿಂಗಳಿಗೆ 80,000 ಸಂಬಳ ಅಂತ ಹೇಳಿದ್ರೆ 4,80,000 ಅವರೇಜ್ 5 ಲಕ್ಷ. ನೀವು ಬೇಡ ಆದ್ರೂ ನಿಮ್ಮ ಕುಟುಂಬಕ್ಕೆ 5 ಲಕ್ಷ ಸಂಬಳ ಸಹಿತ ನಿಮಗೆ ಕೊಡುವಂತೆ ಮಾಡಿದ್ವಲ್ಲ, ಅದಕ್ಕಾದ್ರೂ ಬರ್ಬೇಕಲ್ರಿ. ಕೋವಿಡ್ ಸಂದರ್ಭದಲ್ಲಿ ಹೇಳಿದ್ರು ಸಂತೋಷ್ ಕೂಡ ಇಡೀ ದೇಶದಲ್ಲಿ 40% ಸಂಬಳವನ್ನು ಹಿಡಿದ್ರು. ಕರ್ನಾಟಕದಲ್ಲಿ ಒಬ್ಬೊಬ್ರದ್ದು ನಿಮ್ದೆಲ್ಲ ಅವರೇಜ್ ರಿಕವರಿ ಮಾಡಿದ್ರೆ 3-4 ಲಕ್ಷ ರೂಪಾಯಿ ನಿಮ್ದು ರಿಕವರಿ ಮಾಡಬೇಕಾಗಿತ್ತು. ಯಾವ ಸ್ಟ್ರೈಕು ಮಾಡಂಗಿಲ್ಲ ಕೋವಿಡ್ ಅಲ್ಲಿ. ಸಾಗರ ತಾಲೂಕು ಇಂಥ ತಾಲೂಕಿನ ಅಭಿವೃದ್ಧಿಯನ್ನ ಗ್ರಾಮ ಪಂಚಾಯತಿಯಿಂದ ಹಿಡಿದು ಸಾಗರದ ಹೃದಯ ಭಾಗದವರೆಗೂ ಕೂಡ ಜನರ ಕಷ್ಟ ಸುಖಗಳನ್ನು ಆಲಿಸುವಂತಹ, ಸಾರ್ವಜನಿಕವಾಗಿ ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯಗಳಿರಲಿ ಆ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ತಾವು ಕೂಡ ವೈಯಕ್ತಿಕವಾಗಿ ಸಾರ್ವಜನಿಕರ ಬದುಕಿಗೆ ಒಂದು ಕಷ್ಟಕ್ಕೆ ಆಗುವಂತಹ ಯಾರಾದರೂ ನಾಯಕರು ಇದ್ರೆ ಅದು ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ. ನೌಕರರೇ ಕೇವಲ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ, ನಮ್ಮ ನೌಕರರು ಕೂಡ ಅಷ್ಟೇ. ಯಾವುದೇ ಜಾತಿ ಮತ ಧರ್ಮದವರಾಗಿರ್ಲಿ ಅಥವಾ ನೌಕರರಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ನಮ್ಮ ಸಂಘಟನೆಯವರೇ ಹೋಗ್ಬೇಕು ಅಂತ ಇಲ್ಲ. ಯಾವುದೇ ಬೇಡಿಕೆಗಳಿರಲಿ ಸಮಸ್ಯೆಗಳಿರಲಿ ಅವರು ವೈಯಕ್ತಿಕವಾಗಿ ಬಗೆಹರಿಸುವಂತ ಸೌಹೃದಯ ನಾಯಕರು ಅನ್ನುವಂಥದ್ದನ್ನು ಕೂಡ ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ, ಹಿಂದೆ ಕೂಡ ಪದಾಧಿಕಾರಿಗಳ ಅವಧಿಯಲ್ಲಿ ಇದೇ ರೀತಿ ಸಮ್ಮೇಳನ ಮತ್ತು ನೆಲಮಾಳಿಗೆಯ ಉದ್ಘಾಟನೆ ಮಾಡುವ ಸಂದರ್ಭದಲ್ಲೂ ಕೂಡ ಮಾನ್ಯ ಶಾಸಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಏನು ಈ ನಮ್ಮ ಕಟ್ಟಡದ ಒಂದು ಉಳಿದಿರ್ತಕ್ಕಂಥ ಕಾಮಗಾರಿಗಳಿಗೆ ಬೇಕಾದಂತ ಅನುದಾನವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅವತ್ತು ಒಂದು ಭರವಸೆಯನ್ನು ಕೊಟ್ಟು ಇವತ್ತು ಆ ಭರವಸೆ ಈಡೇರುವಂತ ಹಂತಕ್ಕಿದೆ. ಸಾಕಷ್ಟು ಲೆಟರ್ಗಳನ್ನ, ಪತ್ರ ವ್ಯವಹಾರಗಳನ್ನು ಶಿಫಾರಸು ಮಾಡಿ ಸುಮಾರು ಮೊದಲನೇ ಹಂತವಾಗಿ 25 ಲಕ್ಷ ರೂಪಾಯಿಗಳನ್ನ ಈ ಕಟ್ಟಡಕ್ಕೆ ಕೊಡುವಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಆಗಿದೆ. ಸೊ ಮುಂದೆ ಕೂಡ ಬಂದಾದ ಮೇಲೆ ಆ ಹಿಂದೆ ರಾಜ್ಯಾಧ್ಯಕ್ಷರು 7ನೇ ವೇತನ ಆಯೋಗವನ್ನು ನಾವು ನೀವೆಲ್ಲ ತೆಗೆದುಕೊಂಡ್ವಿ. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಶಿಫಾರಸು ಪತ್ರಗಳು ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ಕೂಡ ಮೊನ್ನೆ ಶಾಸಕರು ಮರು ಮಾತನಾಡದೆ ನಾವು ಮನವಿ ಕೊಟ್ಟಂತ ಕೆಲವೇ ಕ್ಷಣಗಳಲ್ಲಿ ಈ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಫಾರಸು ಪತ್ರ ಕೊಟ್ಟಿರ್ತಕ್ಕಂಥವರು ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಅನ್ನುವಂಥದ್ದನ್ನು ಕೂಡ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಹೀಗೆ ಅನೇಕ ಸಮಾಜಮುಖಿ ಜನಪರ ನೌಕರರ ಪರವಾಗಿ ಕೆಲಸ ಮಾಡುವಂತ ಹೆಮ್ಮೆಯ ನಾಯಕರಿಗೆ ನಾನು ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾಗೂ ಈ ಸಮ್ಮೇಳನದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಆತ್ಮೀಯ ನೌಕರ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 5.5 ಲಕ್ಷ ಸರ್ಕಾರಿ ನೌಕರರ ಹೆಮ್ಮೆಯ ನಾಯಕರು, ಕ್ರಿಯಾಶೀಲ ವ್ಯಕ್ತಿತ್ವದ ಹೊಸ ಮನ್ವಂತರದತ್ತ ವಿಕಾಸಶೀಲ ಹೆಜ್ಜೆ ಎಂಬುವಂತಹ ದೃಢ ಸಂಕಲ್ಪದೊಂದಿಗೆ ಸರ್ಕಾರಿ ನೌಕರರಿಗೆ 100 ಆದೇಶಗಳನ್ನು ಮಾಡಿಸಿ ಗವಿಗಂಗಾಮಠ ಸ್ವಾಮೀಜಿಯವರ ಸಮರ್ಪಣಾ ತತ್ವವನ್ನ, ಶಿವಕುಮಾರ ಸ್ವಾಮೀಜಿಯವರ ಸೇವಾ ತತ್ವವನ್ನ, ಬಸವಣ್ಣನವರ ಕಾಯಕ ತತ್ವವನ್ನ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ನಮ್ಮೆಲ್ಲರ ಪಾಲಿನ ಹೆಮ್ಮೆಯ ನೌಕರರ ಹೃದಯ ಸಾಮ್ರಾಟ್ ಆಗಿರುವಂತ ಶ್ರೀಯುತ CS ಷಡಾಕ್ಷರಿ ಸರ್ ಅವರು 2025 ಮತ್ತು 29ನೇ ಸಾಲಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಕಾರಣಕ್ಕಾಗಿ ನಾನು ಕೂಡ ನನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳು, ನೌಕರರು, ಸಾರ್ವಜನಿಕರು, ನಾಗರಿಕರ ಪರವಾಗಿ ತುಂಬು ಹೃದಯದ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತೇನೆ. 2019ರಲ್ಲಿ ಕೂಡ ರಾಜ್ಯಾಧ್ಯಕ್ಷರಾಗ್ತಾರೆ. ಅವಾಗ ತಮಗೆ ಕೂಡ ಗೊತ್ತಿದೆ, ಕರೋನಾದಂತ ಸಂದರ್ಭ, ಇಡೀ ರಾಜ್ಯ ದೇಶ ಕೂಡ ಅತಿ ಹೆಚ್ಚು ಆ ಕರೋನಾದಿಂದ ಪೀಡಿತವಾದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಎಲ್ಲ ಫ್ಯಾಕ್ಟರಿಗಳು, ಸಂಘ ಸಂಸ್ಥೆಗಳು, ಅಂಗಡಿ ಮುಗ್ಗಟ್ಟುಗಳು ಯಾರೂ ಕೂಡ ಕೆಲಸಗಾರರಿಗೆ ವೇತನವನ್ನು ಕೊಡುವಂತ ಪರಿಸ್ಥಿತಿಗಳಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ನಂಬಿದಂತ ನೌಕರರು ಯಾವತ್ತೂ ಕೂಡ ವೇತನದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಅವತ್ತು ಸುಮಾರು 1 ವರ್ಷ 7 ತಿಂಗಳ ಕಾಲ ಯಾವುದೇ ಕೆಲಸವನ್ನ ಮಾಡದೇ ಇದ್ರು, ಯಾವುದೇ ಕಚೇರಿಗೆ ಹೋಗದೇ ಇದ್ರು, ಎಲ್ಲ ನೌಕರರಿಗೂ ಕೂಡ ವೇತನವನ್ನ ಕೊಡಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಶ್ರೀಯುತ ಷಡಾಕ್ಷರಿ ಸರ್ ಅವರು. ಅವರೇ ಕೂಡ 100 ಆದೇಶಗಳನ್ನು ಮಾಡಿಸಿರುವ ಬಗ್ಗೆ ತಾವು ಕೂಡ ಭಾಷಣದಲ್ಲಿ ಹೇಳಲಿದ್ದಾರೆ. ನಾವು ಕೂಡ 2025-29ನೇ ಸಾಲಿಗೆ ಪದಾಧಿಕಾರಿಗಳ ಆಯ್ಕೆಯಾದ ನಂತರ ಕೆಲವು ತಿಂಗಳುಗಳ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಆಯ್ಕೆಯಾಗುವಂತ ಸಂದರ್ಭಗಳನ್ನು ತೆಗೆದುಕೊಂಡು ಹೊರತುಪಡಿಸಿದರೆ ಮೊಟ್ಟ ಮೊದಲನೇ ಬಾರಿಗೆ ಚುನಾಯಿತ ಪ್ರತಿನಿಧಿಗಳ ಸಮಾವೇಶವನ್ನು ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥ ಕ್ರೀಡಾಕೂಟಗಳು ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಮೊನ್ನೆ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ರೀಡಾಕೂಟವನ್ನ, ಇಲ್ಲೇ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು. ಒಂದು ಊಟ ವಸತಿ ವ್ಯವಸ್ಥೆಗಳಿರ್ಬೋದು ಅಥವಾ ಒಂದು ಮೆಡಲ್ಸ್ಗಳನ್ನ ಕೊಡ್ತಕ್ಕಂಥದ್ದು, ಬರುವಂತ ನೌಕರರನ್ನ ಅವರು ನೋಡಿಕೊಳ್ಳುವಂತ ರೀತಿ ತಾವೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗೆ ಮಹಿಳಾ ನೌಕರರಿಗೆ ಶಿಶುಪಾಲನಾ ರಜೆಯನ್ನು ಆದೇಶ 15,000 ಇರ್ತಕ್ಕಂಥದ್ದು 25,000ಕ್ಕೆ ಹೆಚ್ಚಿಸಿರ್ತಕ್ಕಂಥದ್ದು, ಶವ ಸಂಸ್ಕಾರಕ್ಕೂ ಕೂಡ ಎಲ್ಲ ಹಳೆ ಆದೇಶಗಳು. ನನಗೂ ಕೂಡ ವೇದಿಕೆಗಳು ಸಿಗ್ತಾ ಇರಲಿಲ್ಲ ಅಧ್ಯಕ್ಷರ ಬಗ್ಗೆ ಸಾಕಷ್ಟು ವಿಚಾರಗಳು, ಆದೇಶಗಳ ಬಗ್ಗೆ ಮಾತಾಡಬೇಕು ಅಂತ. ನನಗೂ ಕೂಡ ಅಧ್ಯಕ್ಷನಾಗಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಹೆಮ್ಮೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಸೊ ಹೀಗೆ ಇನ್ನೂ ಕೂಡ ಸಾಕಷ್ಟು ಕ್ರೀಡಾ ಅಸೋಸಿಯೇಷನ್ಗಳು, ತಾಲೂಕಿನಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು, ಡಿಮ್ಯಾಂಡ್ಸು, ಮನವಿಗಳು ಕೂಡ ಇದೆ. ನಮ್ಮ ಟೀಚರ್ಸ್ಗಳು ಕೂಡ GTT PST ಸಮಸ್ಯೆ CNR ತಿದ್ದುಪಡಿ ಆಗಬೇಕಾಗಿದೆ. ಹಾಗೆಯೇ ಬೇರೆ ಬೇರೆ ಇಲಾಖೆಗಳು ಕೌನ್ಸಿಲಿಂಗ್ ವರ್ಗಾವಣೆಗಳು ಕೂಡ ನಡೀತಾ ಇದೆ. ನಾನು ಅಧ್ಯಕ್ಷರು ಮನವಿ ಮಾಡ್ಕೊಳ್ತೇನೆ ಸರ್, ಕೌನ್ಸಿಲಿಂಗ್ ವರ್ಗಾವಣೆಗಳು ನೌಕರರ ಸ್ನೇಹಿಯಾಗಿರಲಿ. ಯಾವುದೇ ಡ್ರಾಫ್ಟ್ ಬಿಟ್ಟು ಗೆಜೆಟ್ ಆಗಬೇಕಾದಾಗ ನಮ್ಮ ಯಾವ ಮನವಿಗಳನ್ನು ಪುರಸ್ಕರಿಸ್ತಾ ಇಲ್ಲ. ನೀವು ಕೂಡ ಈಗ DPR ವಿಕಾಸಸೌಧದಲ್ಲಿ, ವಿಧಾನಸೌಧದಲ್ಲಿ ನಮ್ಮನ್ನೇ ಸ್ವತಃ ಕರ್ಕೊಂಡು ಓಡಾಟ ಮಾಡಿ ಅನೇಕ ಅಮೆಂಡ್ಮೆಂಟ್ಗಳಿಗೆ ಕೂಡ ತಾವು ಓಡಾಟ ಮಾಡ್ತಾ ಇದ್ದೀರಿ ಸರ್. ದಯಮಾಡಿ ಆ ರೀತಿಯಲ್ಲಿ ನೌಕರರ ಸ್ನೇಹಿ ವರ್ಗಾವಣೆಗಳಾಗಲಿ. ಇನ್ನು ಉಳಿದಿರ್ತಕ್ಕಂಥ ವಿಚಾರಗಳನ್ನ ತಮಗೆ ಕೂಡ ಮಾತಾಡಲಿಕ್ಕೆ ನಾನು ಬಿಟ್ಕೊಡ್ತಾ, ನಮ್ಮ ತಾಲೂಕಿನ ಎಲ್ಲ ಸಮಸ್ತ ನೌಕರರು, ಅಧಿಕಾರಿಗಳು ಕೂಡ ಮಾನ್ಯ ಶಾಸಕರಿರ್ಬೋದು, ಷಡಾಕ್ಷರಿ ಸರ್ ಇರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಇನ್ನೊಂದು ಬಹಳ ಬೇಡಿಕೆ ಸರ್, ತಾವಿಬ್ಬರು ಕೂಡ ವೇದಿಕೆಯಲ್ಲಿ ಇದ್ದೀರಿ. NPS ಅನ್ನ ಅಬಾಲಿಷ್ ಮಾಡುವಂಥದ್ದು, ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ. ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರಲಿ, ಸಚಿವರದಿರಲಿ, ಉಪಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ತಾವು ಕೂಡ ಹೇಳ್ತಾ ಇರ್ತೀರಾ ಸರ್, ನೀವೇನಾದ್ರೂ NPS ಅನ್ನ ಅಬಾಲಿಷ್ ಮಾಡಿ ರದ್ದುಪಡಿಸಿದ್ರೆ ನಿಮ್ಮೆಲ್ಲರ ಫೋಟೋಗಳನ್ನು ನಮ್ಮನೇಲಿ ಪೂಜೆ ಮಾಡ್ತೀವಿ ಅಂತ. ನಾನು ಇವತ್ತು ಹೇಳ್ತೇನೆ, ನಮ್ಮ ಗೋಪಾಲಕೃಷ್ಣ ಬೇಡೂರು ಸಾಹೇಬರು, ಷಡಾಕ್ಷರಿ ಸರ್ ಅವರು NPS ಅನ್ನ ರದ್ದುಪಡಿಸಿ ನೌಕರರ ಬಾಳಿಗೆ ತಾವೆಲ್ಲರೂ ಕೂಡ ಬೆಳಕಾದ್ರೆ ನಿಮ್ಮ ಫೋಟೋಗಳನ್ನ ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತ ಕೆಲಸಗಳನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವಕಾಶಗಳು ಸಿಕ್ಕಾಗ ನಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ಬೇಕಾಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀನಿ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ, ನಮ್ಮ ಶಾಸಕರಿಗೂ, ಈ ನೌಕರರ ಸಮ್ಮೇಳನಕ್ಕೆ ಸಾಗರಿಗೂ ಹೊಂದಿಸಿ ನನ್ನ
ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮ ಜನವರಿ 3ರಂದು ಮಧ್ಯಾಹ್ನ 4ಕ್ಕೆ ಶೃಂಗೇರಿ ಶಂಕರಮಠದ ಭಾರತೀ ತೀರ್ಥ ಸಭಾಭವನದಲ್ಲಿ ನಡೆಯಲಿದೆ ಎಂದು ಮಾಸನಂಜುಂಡಸ್ವಾಮಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿಕುಮಾರ್ ಮಾತನಾಡಿದರು. ಗೋಷ್ಠಿಯಲ್ಲಿ ಸವಿತಾ ಶ್ರೀಕಾಂತ್, ಜ್ಯೋತಿ ಮಣೂರು, ನೇತ್ರ ಉಡುಪ, ಗೋಪಿ ದೀಕ್ಷಿತ್, ಬದರಿನಾಥ್, ಸದಾನಂದ್ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಸಾಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬನ್ನಂಜೆ ಗೋವಿಂದಾಚಾರ್ಯರ ಒಂದು 90ರ ವಿಶ್ವನಮನ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಬನ್ನಂಜೆ ಗೋವಿಂದಾಚಾರ್ಯರು ಈ ನಾಡು ಮತ್ತು ಈ ದೇಶ ಕಂಡಂತ ಅಪ್ರತಿಮ ವಾಗ್ಮಿ ಮತ್ತು ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂತ ಕೂಡ ನಾವು ಬಹುಶಃ ನಾವೆಲ್ಲರೂ ಕೂಡ ನೋಡಿದ್ವಿ. ಹಿಂದೆ ಕಳೆದ ಹಲವಾರು ವರ್ಷಗಳ ಹಿಂದೆ ವಿನೋಬಾನಗರ ಶಾಲೆಯಲ್ಲಿ ನಮ್ಮ ಶುಂಠಿ ಸತ್ಯನಾರಾಯಣ ಭಟ್ರವರ ಏನು ಸಂಕಲನ ಬಚ್ಚಗಾರು ಅಲ್ಲಿ ಕಾರ್ಯಕ್ರಮವನ್ನ ಬನ್ನಂಜೆ ಗೋವಿಂದಾಚಾರ್ಯವರ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕರೆದು ಅಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಈಗ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ಮುಂದೆ ಇಲ್ಲ. ಆದರೆ ಬನ್ನಂಜೆ ಗೋವಿಂದಾಚಾರ್ಯರು ಬಿಟ್ಟು ಹೋದಂತ, ಅವರು ಹೇಳಿದಂತ ಈ ತರ ಅನೇಕ ನುಡಿಗಳು ನಮ್ಮ ಮುಂದೆ ಇವತ್ತು ಕೂಡ ಪ್ರಸ್ತುತ ಚಾಲ್ತಿಯಲ್ಲಿದೆ. ಹಾಗಾಗಿ ಅವರ ಮಗಳು ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಖ್ಯಾತ ವಾಗ್ಮಿ ಈ ನಾಡಿನ ವೀಣಾ ಬನ್ನಂಜೆ ಅವರ ನೇತೃತ್ವದಲ್ಲಿ ಸಂಕಲನ ಮತ್ತು ರವೀಂದ್ರ ಪುಸ್ತಕಾಲಯ ಇವರ ನೇತೃತ್ವದಲ್ಲಿ ಬನ್ನಂಜೆ ಅಭಿಮಾನಿ ಬಳಗ ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವನ್ನ 3ನೇ ತಾರೀಕು ಸಂಜೆ 4 ಗಂಟೆಯಿಂದ ಒಂದು 6:30 ತನಕನೂ ಕೂಡ ಆ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮಗೆ ಮಲ್ಲೇಶ್ವರಂ ಜಿ ವೆಂಕಟೇಶ್ ಅವರು ವಿಶ್ರಾಂತ ಕುಲಪತಿಗಳು, ಮಲ್ಲೇಪುರಂ ಜಿ ವೆಂಕಟೇಶ್ ವಿಶ್ರಾಂತ ಕುಲಪತಿಗಳು, ಸಂಸ್ಕೃತ ವಿಶ್ವವಿದ್ಯಾಲಯ ಕರ್ನಾಟಕ, ಹಾಗೂ ವಿದ್ವಾನ್ ಉಮಾಕಾಂತ ಭಟ್ರು ನಿವೃತ್ತ ಪ್ರಾಚಾರ್ಯರು ಮತ್ತು ಸಿರ್ಸಿ, ಅದೇ ರೀತಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಕುರಿತು ಡಾಕ್ಟರ್ GS ಭಟ್ರವರು ಮತ್ತು ಶುಂಠಿ ಸತ್ಯನಾರಾಯಣ ಭಟ್ರು ಮತ್ತು ನಮ್ಮ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಅವರು, OA ದಂತಿ ಅವರು ಮತ್ತು ಸೌಮ್ಯ ಅರುಣ್ರವರು ಮತ್ತು ನಮ್ಮ ವಿದ್ವಾನ್ ಸದಾನಂದ ಶರ್ಮಾ ಅವರು, ಡಾಕ್ಟರ್ ಕಲ್ಲಾಪುರ್ ಅವರು ಮತ್ತು ಅಪ್ಸೆ ದಿನೇಶ್ ಕುಮಾರ್ ಜೋಶಿ ಅವರು ಮತ್ತು ಹಿರಿಯ ಪತ್ರಕರ್ತರಾದ ದೀಪಕ್ ಸಾಗರ್ ಅವರು ಮತ್ತು ವೀಣಾ ಬನ್ನಂಜೆಯವರ ಈ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಸಾಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ಆಸಕ್ತರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಕಾರ್ಯಕ್ರಮವನ್ನ ನಡೆಸ್ಕೊಳ್ಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ವೀಣಾ ಬನ್ನಂಜೆಯವರೇ ಅವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಒಂದು 2.5 ಗಂಟೆಗಳ ಕಾಲ 4 ಗಂಟೆಗೆ ಕಾರ್ಯಕ್ರಮ ನಮಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಯಾಕೆ ಅಂತಂದ್ರೆ ಸಾಗರದಲ್ಲಿ ಅವತ್ತಿನ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇದೆ ಮತ್ತು ಆ ಕಾರ್ಯಕ್ರಮಗಳಿಗೂ ಕೂಡ ಬೇರೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಒಂದು 4 ಗಂಟೆಗೆ ಪ್ರಾರಂಭ ಮಾಡಿ ಒಂದು 6:30 ಮುಗಿಸ್ಬೇಕು ಅಂತ ಹೇಳಿದೀವಿ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಈ ಮುಖಾಂತರ ಮಲ್ಲೇಪುರ ವೆಂಕಟೇಶ್ ಅವರು ಸಂಸ್ಕೃತ ವಿಶ್ರಾಂತ ಕುಲಪತಿಗಳು, ಅವರು ಬನ್ನಂಜೆ ಜೊತೆ ಅತ್ಯಂತ ಹತ್ತಿರದ ಒಡನಾಟ ಇಟ್ಕೊಂಡಂಥವ್ರು. ಹಾಗಾಗಿ ಅವರೇ ಬಹಳ ಪ್ರಮುಖವಾಗಿ ಮಾತಾಡ್ತಾರೆ. ವೀಣಾ ಬನ್ನಂಜೆಯವರವರ ಮಗಳಾದರೂ ಸಹ ಅದನ್ನು ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದರೆ, ಈ ರೀತಿ ತಂದೆಯವರ ಬಗ್ಗೆ ಯಾರ್ಯಾರು ಹತ್ತಿರದ ಒಡನಾಡುಗಳಿದ್ದಾರೆ, ಯಾರ್ಯಾರು ಹತ್ತಿರದ ಸಂಪರ್ಕಗಳಿದೆ ಅಂಥವ್ರು ಮೊದಲು ಮಾತಾಡಿ, ನಾನು ಮಗಳಾಗಿ ನಾನು ಕಡೆಗೆ ನಾನು ನನ್ನ ವಂದನಾರ್ಪಣೆಯನ್ನು ಮಾಡ್ತೇನೆ, ನಾನು ಮತ್ತು ಅವ್ರ ಬಗ್ಗೆ ಏನಾದರೂ ವಿಷಯ ಬಿಟ್ಟು ನಾನು ಮಾತಾಡ್ತೇನೆ ಅಂತ ಹೇಳುವಂಥ ಮಾತನ್ನ ವೀಣಾ ಬನ್ನಂಜೆಯವರು ಹೇಳಿದ್ದಾರೆ. ಹಾಗಾಗಿ ಅದು ಬೇರೆಯವ್ರ ಮುಖಾಂತರ ಏನು ಬನ್ನಂಜೆಯವರ ಬಗ್ಗೆ ಮಾತಾಡಿಸಿದ್ರೆ ಅದಕ್ಕೆ ಸಿಗುವಂಥ ಗೌರವ, ಅದಕ್ಕೆ ಸಿಗುವಂಥ ಮಹತ್ವ ಬಹಳ ವಿಶೇಷವಾಗಿ ಇರ್ತದೆ. ಈಗ ಸಾಗರಕ್ಕೆ ಬನ್ನಂಜೆಯವರನ್ನು ಕರೆಸೋ ವಿಚಾರದಲ್ಲಿ ಶುಂಠಿ ಸತ್ಯನಾರಾಯಣ ಭಟ್ರು ಮತ್ತು ದಂತಿಯವರು ಆಮೇಲೆ ಇದೆ, ಅವರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಆಮೇಲೆ ಇದಲ್ಲದೆ ಸೌಮ್ಯ ಅಂತ ಹೇಳಿ ಆ ಹೆಣ್ಮಗಳು ಇಲ್ಲೇ ಗೋಟಗಾರನವರು ಅನೇಕ ಸಂದರ್ಭಗಳಲ್ಲಿ ಅವ್ರ ಮನೇಲೆ ವಾರಗಟ್ಟಲೆ ಸಂಕಲನದಿಂದ ಬಚ್ಕಾರ್ನಲ್ಲಿ ಕಾರ್ಯಕ್ರಮ ಮಾಡಿದ ಅವ್ರ ಮನೇಲೆ ವಸತಿ ಮಾಡಿದ್ದಾರೆ. ಅಂದ್ರೆ ಬನ್ನಂಜೆಯವರ ಜೊತೆಗೆ ಅವ್ರು ಕಳೆದಂಥ ದಿನಗಳು, ಅವರ ವಿಚಾರಧಾರೆಗಳು ಇವೆಲ್ಲವನ್ನೂ ಸಹ ಹಂಚಿಕೊಳ್ಳುವಂತ ದೃಷ್ಟಿಯಿಂದ ಇದು ಯಾಕೆ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದು ಮುಂದಿನ ಜನಾಂಗಕ್ಕೆ ಇದೊಂದು ಮಾದರಿ ಆಗಬೇಕು. ಹೇಗೆ ಮಾದರಿ ಆಗಬೇಕು ಅಂತ ಹೇಳಿದ್ರೆ, ಮನುಷ್ಯನ ಜ್ಞಾಪಕ ಶಕ್ತಿ ಬಹಳ ಕಡಿಮೆ, ನಾವು ಮರೆತು ಬಿಡ್ತೇವೆ, ಬಲು ಬೇಗ ನಾವು ಮರೆತು ಬಿಡ್ತೇವೆ. ಆ ಮರಿಬಾರ್ದು.
ಬನ್ನಂಜೆ ಅಂತವರು ಈ ನಾಡಿಗೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಅವರ ಜೀವನದ ಸದುದ್ದೇಶ ಏನು, ಇವೆಲ್ಲವೂ ಸಹ ನಾವು ಮೆಲುಕು ಹಾಕ್ತಾ ಇದ್ದಾಗ ಅದಕ್ಕೊಂದು ಮಹತ್ವ ಬರ್ತದೆ. ಆ ಒಂದು ದೃಷ್ಟಿಯಿಂದ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮವನ್ನು ನಾವು ಸಾಗರ ಶೃಂಗೇರಿ ಶಂಕರ ಮಠದಲ್ಲಿ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವತ್ತಿನ ದಿವಸ ನಮಗೆ ಗೊತ್ತಿದೆ, ನಮ್ಮ ಸಂಘಟಕರಿಗೂ ನಮ್ಗೆ ಗೊತ್ತಿದೆ, ಅವತ್ತಿನ ದಿವಸ ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ಸಾಗರದಲ್ಲಿ ಇದೆ. ಹಾಗಾಗಿ ನಾವು ಆ ಸಮಯದ ಮಿತಿಯನ್ನು ಇಟ್ಕೊಂಡು ನಾವು 4ರಿಂದ ಸಾಗರದಲ್ಲಿ ಮಂಗಳವಾರ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು. ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀದೇವರಿಗೆ ವಿಶೇಷ ಅಲಂಕಾರ ಪೂಜೆ ನಡೆಯಿತು. ಸಾಗರದ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ವೈಕುಂಠ ಏಕಾದಶಿ ಅಂಗವಾಗಿ ಮಂಗಳವಾರ ಪ್ರಾತಃ ಕಾಲ 5:30ರಿಂದ ಮಹಾಗಣಪತಿ ದೇವಸ್ಥಾನದಿಂದ ನಗರ ಸಂಕೀರ್ತನೆಯನ್ನು ನಡೆಸಲಾಯಿತು. ನಗರ ಸಂಕೀರ್ತನೆ ಮಹಾಗಣಪತಿ ದೇವಸ್ಥಾನದಿಂದ ಪ್ರಾರಂಭವಾಗಿ ವಿವಿಧ ದೇವಾಲಯಗಳನ್ನು ಸಂದರ್ಶಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಭಜನೆ, ನೃತ್ಯದ ಮೂಲಕ ದೇವರ ನಾಮ ಹಾಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿದ್ಯಾ ಸದಾಶಿವ ಜಾಯ್ಸ್ ಅಧ್ಯಕ್ಷತೆಯಲ್ಲಿ ನಡೆದ ನಗರ ಸಂಕೀರ್ತನೆಯಲ್ಲಿ ಆರತಿ ಅರವಿಂದ, ರಶ್ಮಿ ಸೋಮಯಾಜಿ, ಮಂಜರಿ ಬಾಪಟ್, ವಿಮಲಾ ಭಟ್, ವಾಣಿ ಚಂದ್ರಶೇಖರ್, ಭಾರತಿ ಸಂಗಳ, ಇಂದು ನಾಗೇಂದ್ರ ಭಟ್, ನಾಗಶ್ರೀ ಉಡುಪ, ಗಾಯತ್ರಿ ದೀಕ್ಷಿತ್, ಅಂಜಲಿ ಬಾಪಟ್, ನೇತ್ರ ಉಡುಪ, ಭಾರತಿ, ಗಿರಿಜಾ ಶಂಕರ್ ರಾವ್, ವೀಣಾ ಮಾಣಿಕಲ್ ಇನ್ನಿತರರು ಹಾಜರಿದ್ದರು. ರಾಮಚಂದ್ರ ರಾಮ ರಾಮ ಜಯ 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 ರಾಮ ರಾಮಭದ್ರ ರಾಮ ರಾಮ ಜಯ 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 ರಾಮ ರಾಮಚಂದ್ರ ರಾಮ ರಾಮ ಜಯ 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 ರಾಮ 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 ಜಯ 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 ರಾಮ 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 ಜಯ 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 ರಾಮ 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 ಜಯ 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 ರಾಮ ಜಯ ಜಯ ರಾಮ ಶ್ಯಾಮಾಂಗ ರಾಮ ರಾಮ ಜಯ 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 ರಾಮ ಶ್ಯಾಮಾಂಗ ರಾಮ ರಾಮ ಜಯ 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 ರಾಮ ಸುಂದರ ರಾಮ ರಾಮ ಜಯ 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 ರಾಮ ಸುಂದರ ರಾಮ ರಾಮ ಜಯ 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 ರಾಮ ರಾಮಭದ್ರ ರಾಮ ರಾಮ ಜಯ 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 ರಾಮ ರಾಮಭದ್ರ ರಾಮ ರಾಮ ಜಯ 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 ರಾಮ ರಾಮಚಂದ್ರ ರಾಮ ರಾಮ ಜಯ 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 ರಾಮ ರಾಮಚಂದ್ರ ರಾಮ ರಾಮ ಜಯ 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 ರಾಮ 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 ಜಯ 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 ರಾಮ 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 ಜಯ 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 ರಾಮ 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 ಜಯ 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 ರಾಮ 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 ಆರತಿ ಸುಂದರ ರಾಮ ರಾಮ ಜಯ 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 ರಾಮ ಸುಂದರ ರಾಮ ರಾಮ ಜಯ 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 ರಾಮ ಶ್ಯಾಮಾಂಗ ರಾಮ ರಾಮ ಜಯ 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 ರಾಮ ಶ್ಯಾಮಾಂಗ ರಾಮ ರಾಮ ಜಯ 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 ರಾಮ ಸುಂದರ ರಾಮ ರಾಮ ಜಯ 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 ರಾಮ ಸುಂದರ ರಾಮ ರಾಮ ಜಯ 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 ರಾಮ ಶ್ಯಾಮಾಂಗ ರಾಮ ರಾಮ ಜಯ 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 ರಾಮ ಶ್ಯಾಮಾಂಗ ರಾಮ ರಾಮ ಜಯ 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 ರಾಮ श्रीपति राम राम जय 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 राम श्रीपति राम राम जय 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 राम श्रुत जन राम राम जय 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 राम श्रुत जन राम राम जय 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 राम 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 जय 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 राम
राम राम राम राम जय 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 राम 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 जय 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 राम 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 जय 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 राम जय 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 राम 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 जय 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 राम 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 जय 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 राम. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.